ಜೋರಾಯ್ತು ದರ್ಶನ್ ವರ್ಸಸ್ ರಮ್ಯಾ ವಾರ್. ದರ್ಶನ್ ಪರ ಸಮರಕ್ಕೆ ಇಳಿದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ನಟಿ ರಮ್ಯಾ ವಿರುದ್ಧ ದೂರನ್ನ ಕೊಡೋದಕ್ಕೆ ವಿಜಯಲಕ್ಷ್ಮಿ ಮುಂದಾಗ್ತಾ ಇದ್ದಾರೆ. ದರ್ಶನ್ ನಿರ್ಧಾರ, ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಎಂಬ ರಮ್ಯಾ. ಒಂದ್ ಕಡೆ ರಮ್ಯಾ ಬ್ಯಾಟ್ ಬೀಸಿದ್ದಾರೆ ರೇಣುಕಾಸ್ವಾಮಿ ಪರವಾಗಿ. ಈ ಒಂದು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೋರ್ಟ್ನಲ್ಲಿದೆ. ಹೀಗಿದ್ರೂ ಏಕಪಕ್ಷೀಯ ಅಭಿಪ್ರಾಯ ಸರಿಯಲ್ಲ. ಹೀಗಾಗಿ ರಮ್ಯಾ ವಿರುದ್ಧ ದೂರನ್ನ ನೀಡೋದಕ್ಕೆ ವಿಜಯಲಕ್ಷ್ಮಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡೋದಕ್ಕೆ ವಿಜಯಲಕ್ಷ್ಮಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ತೀರ್ಪು ಕಾಯ್ದಿರಿಸಲಾಯಿತು, ಆ ಸಂದರ್ಭದಲ್ಲಿ ಒಂದ್ ಕಡೆ ರಮ್ಯಾ ಅವರು ಪೋಸ್ಟ್ ಮಾಡಿದ್ರು. ಈ ರೇಣುಕಾಸ್ವಾಮಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾಡಿದ್ರು. ಭಾರತದಲ್ಲಿ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಆಶಾಭಾವ ಮೂಡಿಸಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಎನ್ನುವಂತಹ ವಿಶ್ವಾಸ ಇದೆ. ರಮ್ಯಾರ ಈ ಪೋಸ್ಟ್ ಸಹಜವಾಗಿಯೇ ಇದೀಗ ದರ್ಶನ್ ಅಭಿಮಾನಿಗಳಿಗೆ ಕೆರಳುವಂತೆ ಮಾಡಿದೆ. ಮತ್ತೊಂದು ಕಡೆ ಇದೀಗ ವಿಜಯಲಕ್ಷ್ಮಿ ಅವರು ಕೂಡ ದೂರನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಟಿ ರಮ್ಯಾ ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಅವರ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಕರಣ ಇನ್ನೂ ಕೂಡ ಕೋರ್ಟ್ನಲ್ಲಿದೆ. ಆರೋಪಿ ಅಷ್ಟೇ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರು ಅಪರಾಧಿ ಅನ್ನೋದು ಇನ್ನೂ ಕೂಡ ತೀರ್ಪು ಹೊರಬಿದ್ದಿಲ್ಲ, ಕೋರ್ಟ್ನಲ್ಲಿದೆ. ಸದ್ಯಕ್ಕೆ ತನಿಖೆಯ ಒಂದ್ ಕಡೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿದೆ ಈ ಒಂದು ಬೇಲ್ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ತೀರ್ಪನ್ನ ಕೂಡ ಕಾಯ್ದಿರಿಸಲಾಗಿದೆ. 4-5 ದಿನಗಳಲ್ಲಿ ತೀರ್ಪು ಹೊರಬೀಳುತ್ತೆ. ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಇದೀಗ ರಮ್ಯಾ ಅವರು ವಾರ್ ಶುರು ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳ ಜೊತೆಗೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಕಮೆಂಟ್ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು. ಮತ್ತೆ ನೀಚವಾಗಿ ಅವರು ತಮ್ಮ ಕಮೆಂಟ್ಸ್ನ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು. ಮತ್ತೊಂದು ಕಡೆ ರಮ್ಯಾ ಅವರು ಕೂಡ ಇದಕ್ಕೆ ಸೈಬರ್ ಕ್ರೈಮ್ಗೆ ದೂರನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾವಾಗ ದೂರು ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಸದ್ಯಕ್ಕೆ ತಿಳಿದು ಬರಬೇಕಾಗಿರುವಂತಹ ಮಾಹಿತಿ. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ನಟಿ ರಮ್ಯಾ ವಿರುದ್ಧ ದೂರನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಎಂಬ ರಮ್ಯಾ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಇನ್ನೂ ಕೂಡ ಕೋರ್ಟ್ನಲ್ಲಿದೆ. ಇವರೇ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರಲ್ಲ, ಸತ್ಯಾಸತ್ಯತೆ ಇನ್ನೂ ಕೂಡ ಪ್ರೂವ್ ಆಗಬೇಕಾಗಿದೆ. ಇವರೇ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ರೆ ಏಕಪಕ್ಷೀಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಇದೀಗ ದೂರನ್ನ ಕೊಡೋದಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡೋದಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ದರ್ಶನ್ ಅವರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದಾಗಲಿಂದಲೂ ಕೂಡ ಆ ಒಂದು ಮರ್ಡರ್ ವಿಚಾರದಲ್ಲಂತೂ ರಮ್ಯಾ ಅವರು ಸ್ಪಷ್ಟವಾಗಿ ತಮ್ಮ ನಿಲುವನ್ನ ತೆಗೆದುಕೊಂಡಿದ್ದಾರೆ. ದರ್ಶನ್ ತಪ್ಪು ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೂಡ ಅವತ್ತಿನಿಂದಲೂ ಇವತ್ತಿನವರೆಗೂ ಕೂಡ ಆ ಒಂದು ಸ್ಟ್ಯಾಂಡ್ ಮೇಲೆ ನಿಂತಿದ್ದಾರೆ. ಮತ್ತೊಂದು ಕಡೆ ಇದೀಗ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಏಕಪಕ್ಷೀಯ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರೋದು ಸರಿಯಲ್ಲ, ಇದಕ್ಕೆ ನಾನು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತೀನಿ. ಈ ರೀತಿಯಾಗಿ ಅವರು ಸಮಂಜಸವಾಗಿ ಮಾತನಾಡಿರೋದು ಸರಿಯಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗುತ್ತೆ. ಇನ್ನು ತೀರ್ಪು ಪ್ರಕಟ ಆಗಬೇಕಾಗಿದೆ. ಇನ್ನು ತನಿಖೆಯ ಹಂತದಲ್ಲಿದೆ. ತನಿಖೆ ದಿನದಿಂದ ದಿನಕ್ಕೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾರು ಅಪರಾಧಿ ಅನ್ನೋದು ಇನ್ನೂ ಕೂಡ ಪ್ರೂವ್ ಆಗಿಲ್ಲ. ಇವರೇ ಲಾ ಅಂಡ್ ಆರ್ಡರ್ ಅನ್ನ ತೆಗೆದುಕೊಂಡ ಕಾಣಿಸ್ತಾ ಇದೆ. ಇವರೇ ತೀರ್ಪನ್ನ ಕೊಡೋ ಮಟ್ಟಿಗೆ ಇವರು ಪೋಸ್ಟನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಸೈಬರ್ ಪೊಲೀಸ್ ಠಾಣೆಗೆ ಇವತ್ತು ದೂರನ್ನ ಕೊಡೋದಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ ಆತನನ್ನ ಯಾವ ರೀತಿಯಾಗಿ ಕೊಲೆ ಮಾಡಿದ್ರು ಅನ್ನೋದು ಎಲ್ಲರೂ